ಕಲಾಪದಲ್ಲಿ ಎಸ್ಟಿ ಹಣ ದುರ್ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನ ಇವತ್ತು ಮತ್ತೆ ಕಲಾಪದಲ್ಲಿ ಚರ್ಚೆ ಮಾಡಲಾಯಿತು. ಕಲಾಪದಲ್ಲಿ ಎಸ್ಟಿ ಹಣ ದುರ್ಬಳಕೆಯ ವಿಚಾರ ಸದ್ದು ಮಾಡ್ತಾ ಇದೆ. ಪರಿಷತ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಶರವಣ ವಾಗ್ದಾಳಿಯನ್ನು ನಡೆಸಿದರು. ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಲಿತರ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದು ನಿಜವೇ ಅಂತ ಪ್ರಶ್ನೆಯನ್ನು ಹಾಕಿದ್ರು. ಪರಿಷತ್ತಲ್ಲಿ ಶರವಣ ಹಾಗೂ ಹೇಮಲತಾ ನಾಯಕ್ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಆ ಸಮುದಾಯಕ್ಕೆ ಮೀಸಲಿಟ್ಟ ಹಣ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ. ಸದಸ್ಯರು ಎತ್ತಿದ ಪ್ರಶ್ನೆಗೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಸಾಥನ್ನು ಕೊಟ್ಟರು. ವಿಪಕ್ಷಗಳ ಪ್ರಶ್ನೆಗೆ ಸಚಿವ ಮಹದೇವಪ್ಪ ಪ್ರಸಾದ್ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತಿನ ಕಲಾಪದಲ್ಲಿ ಎಸ್ಟಿ ಹಣ ದುರ್ಬಳಕೆ ವಿಚಾರ ಇದೆಯಲ್ಲ, ಅದನ್ನ ಪ್ರಸ್ತಾಪ ಮಾಡಲಾಯಿತು. ಇವತ್ತಿನ ಕಲಾಪದಲ್ಲಿ ಪರಿಷತ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಶರವಣ ವಾಗ್ದಾಳಿಯನ್ನು ನಡೆಸಿದ್ರು. ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ಅವರ ಜೊತೆಗೆ ಹೇಮಲತಾ ನಾಯಕ್ ಅವರು ಕೂಡ ಪ್ರಶ್ನೆಯನ್ನು ಮಾಡಿದ್ರು. ಆ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನ ಯಾಕೆ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ ಅಂತೇಳಿ, ಜೊತೆಗೆ ದಲಿತರ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದು ಯಾಕೆ, ಇದು ನಿಜ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನು ಹಾಕಿದ್ರು. ಎಲ್ಲ ಪ್ರಶ್ನೆಗಳಿಗೆ ಸಚಿವರಾಗಿರುವಂತಹ ಮಹದೇವಪ್ಪ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನ ಬೇರೆ ಉದ್ದೇಶಗಳಿಗೆ ಬಳಸಲು ಆಗಲ್ಲ, ನೀವು ಯಾಕೆ ಬಳಸಿದ್ರಿ ಅಂತ ಹೇಳಿ. ಸೊ ನಾವು ಬಳಸಲು ಆಗಲ್ಲ ಅಂತ ಉತ್ತರವನ್ನು ಕೊಡಲಾಗಿದೆ. ಎಸ್ಸಿಪಿ ಮತ್ತೆ ಟಿಎಸ್ಪಿ ಯೋಜನೆಗಳಿಗೆ ಮೀಸಲಿಟ್ಟಿರುವಂತಹ ಹಣವನ್ನು ಆ ಸಮುದಾಯದ ಜನರಿಗೆ ಮಾತ್ರ ಬಳಕೆ ಮಾಡಲಾಗಿದೆ ಅಂತ ಉತ್ತರವನ್ನು ಕೊಡಲಾಗಿದೆ. ಎಸ್ಟಿ ಹಣವನ್ನ ದುರ್ಬಳಕೆ ಮಾಡಲಾಗಿದೆ ಅನ್ನುವಂಥ ಬಹಳ ಗಂಭೀರ ಆರೋಪ. ತನಿಖೆ ಆಯಿತು, ಮತ್ತೊಂದು ಮಗದೊಂದು ಎಲ್ಲ ನಡೀತು. ಕಲಾಪದಲ್ಲಿ ಈ ವಿಚಾರ ಇವತ್ತು ಸದ್ದು ಮಾಡ್ತು. ಇದಕ್ಕೆ ಅಂದರೆ ವಿಪಕ್ಷಗಳ ಪ್ರಶ್ನೆಗೆ ಸಚಿವರಾಗಿರುವಂಥ ಮಹದೇವ ಪ್ರಸಾದ್ ಅವರಿಂದ ಉತ್ತರ ಕೂಡ ಕೊಡಲಾಯಿತು. ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿರುವಂಥ ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಸಲು ಆಗೋದಿಲ್ಲ ಅಂಥೇಳಿ. ಹಾಗಿದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿಲ್ವಾ ಹಣ? ಬೇರೆ ಬೇರೆ ರಾಜ್ಯಕ್ಕೆ ಯಾಕೆ ಹೋಯ್ತು? ಅಲ್ಲಿ ಹೆಂಗೆ ಟ್ರಾನ್ಸ್ಫರ್ ಆಯಿತು? ಆಮೇಲೆ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಗಳಿಗೆ ಮೀಸಲಿಟ್ಟಿರುವಂಥ ಹಣವನ್ನು ಆ ಸಮುದಾಯದ ಜನರಿಗೆ ಮಾತ್ರ ಬಳಕೆ ಮಾಡಲಾಗಿದೆ ಅಂತೇಳಿ ಒಂಥರ ಸಮಜಾಯಿಸಿ ಇರುವಂಥ ಉತ್ತರಗಳಿದೆಲ್ಲ, ಇದನ್ನೆಲ್ಲ ನಂಬೋದಕ್ಕೆ ನಾವೇನು ದಡ್ರಲ್ಲ. ನಾಯಕರ ಇದನ್ನ ನಾನು ಬೇರೆ ರೂಪಕ್ಕೆ ಕೊಡ್ತೀನಿ, ಬರೆದು ಕೊಟ್ಬಿಡಿ, ಸಫಿಷಿಯೆಂಟ್ ಚರ್ಚೆ ಆಗ್ಬೇಕಂತಾರೆ. ಬೇರೆ ರೂಪದಲ್ಲಿ ನೀವು ಬರೆದು ಕೊಡಿ, ಕನ್ವರ್ಟ್ ಮಾಡ್ತೀವಿ, ಅವಾಗ ಮಾತಾಡಕತ್ತೀವಿ. ಸಭಾಪತಿಗಳೇ, ತಮ್ಮ ಅನುಮತಿ ಬೇಕು. ಯಾಕಂದರೆ ಈಗ ಅರ್ಧ ಗಂಟೆ ಎಲ್ಲ ಮಾತಾಡಿ ಭಾಳ ತಪ್ಪು ಸಂದೇಶ ಮತ್ತು ಮಿಸ್ಇನ್ಫಾರ್ಮೇಷನ್ನು ಪಬ್ಲಿಕ್ನಲ್ಲಿ ಇದೆ ಇವತ್ತು. ಅದು ಕ್ಲಾರಿಫಿಕೇಷನ್ ಮಾಡೋಕ್ಕೆ ನನಗೆ 5 ನಿಮಿಷ ಕೊಡಬೇಕು. ಅದಾದಮೇಲೆ ಸಮಾಜ ಕಲ್ಯಾಣ ಸಚಿವರು ಮಾತನಾಡ್ತಾರೆ. ಅಧ್ಯಕ್ಷರೇ, ಅನುಮತಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಅವರೆಲ್ಲ ಹೇಳಿದ್ದನ್ನ ಕೇಳಿದ್ದೀವಿ. ನಾನು ಗೌರ್ಮೆಂಟೇ. ಆಮೇಲೆ ಚರ್ಚೆಗೆ ಬರ್ತಾ ಇದ್ದಾರೆ, ಚರ್ಚೆಗೆ ಅವಕಾಶ ಕೊಡ್ತಾ ಇದ್ದಾರೆ. ಸಭಾಪತಿಗಳು ಹೇಳಿದ್ದಾರೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಸಭಾಪತಿಗಳೇ, ಸರ್ಕಾರದ ಪರವಾಗಿ ನನಗೂ ಮಾತಾಡೋಕ್ಕೆ ಹಕ್ಕಿದೆ. ಸರ್ಕಾರದ ಪರವಾಗಿ ನನಗೂ ಮಾತಾಡೋಕ್ಕೆ ಹಕ್ಕಿದೆ. ಸರ್ಕಾರದ ಪರವಾಗಿ ನನಗೂ ಮಾತಾಡೋ ಹಕ್ಕಿದೆ. ಅದಕ್ಕೆ ತಮ್ಮ ಅನುಮತಿ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಒಂದು ನಿಮಿಷ ನೀವು ಮಾತಾಡಿಲ್ಲ ಎಲ್ಲರೂ. ಒಂದು ನಿಮಿಷ ತಡೀರಿ. ಸರಿ ಸರ್, ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ನಾವು ಈಗ ನಾನು ಹೇಳೋದಕ್ಕೆ ಮತ್ತು ಅದನ್ನು ಮಾಡ್ತೀರಿ. ನಾ ಏನು ಹೇಳಿದೆ, ಎಲ್ಲರೂ ಎದ್ದು ಮಾತಾಡಬೇಡಿ ಅಂತ ಹೇಳಿ ಎಲ್ಲರೂ ಎದ್ದು ನೀವು ನನ್ನ ಕಡೆ ನೋಡೋದಿಲ್ಲ, ನಾ ಏನು ಮಾಡಲಿ? ಈಗ ಹೇಳಿದ್ದೀನಿ, ನಿಮಗೆ ಈ ಪ್ರಶ್ನೆಯಿಂದ ಸಮಾಧಾನ ಆಗಿಲ್ಲಲ್ಲ, ನೀವು ಬೇರೆ ರೂಪದಲ್ಲಿ ಬರೆದು ಕೊಡಿ, ನಾನು ಪರ್ಮಿಷನ್ ಕೊಡ್ತೀನಿ, ಸಾಕಷ್ಟು ಸಮಯ ಕೊಡ್ತೀನಿ, ಮಾತಾಡೋ ಅಂತ ಹೇಳಿ. ಗೋವಿಂದರಾಜು ಈಗ ಹೇಳ್ಬಿಟ್ಟಿದ್ದಾರೆ ಅಧ್ಯಕ್ಷ, ಇದು ತಪ್ಪು ಅಧ್ಯಕ್ಷರೇ. ದಯವಿಟ್ಟು ನಿಮ್ ಕೈ ಜೋಡಿಸ್ತೀನಿ. ದಿಸ್ ಇಸ್ ನಾಟ್ ಕರೆಕ್ಟ್. ಇಲ್ಲ, ನಾವು ಕೇಳ್ತಾ ಇರೋದು ಈಗ ಸುಳ್ಳು ಹೇಳಿದ್ದಾರೆ. ಆ ಸುಳ್ಳನ್ನು ನಾವು ಬಿಡಕ್ಕಾಗ್ತದ ಅಧ್ಯಕ್ಷರೇ? ಈಗ ನಿಜವಾಗ್ಲೂ ಇವರು ದಲಿತರ ಪರವಾಗಿದ್ರೆ ಉತ್ತರ ಕೇಳಬೇಕು ಇವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.